ಎಲ್ರಿಗೂ ನಮಸ್ಕಾರ. ನೋಡಿರಿ, ಸರ್ಕಾರಿ ನೌಕರಿನೇ ಎಲ್ಲ ಅಂದ್ಕೊಂಡಿರೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ನಮಗೆ ಆಸೆ ಇರುತ್ತೆ ಒಂದು ಸರ್ಕಾರಿ ಜಾಬ್, ಗೌರ್ಮೆಂಟ್ ಜಾಬನ್ನು ಪಡ್ಕೊಂಡು ಲೈಫ್ ಸೆಟ್ಲ್ ಆಗುತ್ತೆ, ಲೈಫ್ ಲೀಡ್ ಮಾಡ್ಬೋದಂತ. ಬಟ್ ಈ ವ್ಯವಸ್ಥೆಯಲ್ಲಿ ನಾವು ಸಿಗಾಕೊಂಡು ಏನಾಗುತ್ತೆ ಅಂದರೆ, ಇವರು ಕಾಲ್ ಫಾರಮ್ ಮಾಡೋದಿಲ್ಲ. ನಮ್ದು ಏನಾಗುತ್ತೆ ಅಂದರೆ, ಸ್ಟಡಿ ಮಾಡಿರ್ತೀವಿ ಬಟ್ ಅದ್ರ ತಕ್ಕಂತೆ ಯಾವುದೂ ಕೂಡಿ ಬರೋಲ್ಲ. ಹಾಗಾಗಿ ಮತ್ತೆ ಪೋಸ್ಟ್ಗಳು ಕೂಡ ಕಡಿಮೆ ಇರುತ್ತೆ. ನಾವು ಹಾಕೋ ಎಫರ್ಟಿಗೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ. ನಮ್ಮ ಸೆಲೆಕ್ಷನಿಂದ ಹೊರಗೆ ಉಳ್ಬಿಡ್ತೀವಿ. ಇದೇ ರೀತಿ ನಾವು ವರ್ಷದಿಂದ ವರ್ಷ ಕಳೀತಾ ಹೋದಾಗ ನಮ್ಮ ಏಜೂ ಕೂಡ ಭಾರ ಆಗ್ತಾ ಹೋಗ್ತದೆ. ಹಾಗೂ ಮನೆ ಜವಾಬ್ದಾರಿನೂ ವಹಿಸ್ಕೊಬೇಕಾಗ್ತದೆ. ಗಂಡು ಮಕ್ಕಳಾದರೆ, ಹೆಣ್ಮಕ್ಳಾದರೆ ಮದುವೆ ಮಾಡ್ತಾರೆ ಮತ್ತು ಅಲ್ಲಿ ಅದೇ ಗೋಳೆ. ಅಲ್ಲಿ ಕೂಡ ಗಂಡ ಮಕ್ಕಳು, ಅತ್ತೆ ಮಾವ ಅಂಥೇಳಿ ಸಂಸಾರದ ಜವಾಬ್ದಾರಿ ಹೆಚ್ಚಾಗಿ ಅಲ್ಲಿ ಅವರಿಗೆ ಓದ್ಕೊಳಕ್ಕೆ ಟೈಮ್ ಸಿಗೋದಿಲ್ಲ, ಓದೋಕ್ಕೂ ಆಗೋದಿಲ್ಲ. ಓದಿದ್ರೂ ಸಕ್ಸಸ್ ರೇಟು ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದಂದರೆ ನಮಗೆ ನಾಲೆಡ್ಜಿಗೇನು ಕೊರತೆ ಇರೋಲ್ಲ. ಬಟ್ ಅದನ್ನು ಯಾವ ರೀತಿ ಬಳಸ್ಕೊಬೇಕು ಅನ್ನೋದು ನಮಗೆ ಗೊತ್ತಿರೋಲ್ಲ. ಎಜುಕೇಷನ್ ಒಂದು ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ, ಅಂದರೆ ಜೀವನ ನಡೆಸೋಕ್ಕೆ ಹಣ ಗಳಿಸ್ಬೇಕಂದ್ರೆ ಈ 3 ವಿಚಾರಗಳಲ್ಲಿ ನಾವು ನಮ್ಮ ಎಫರ್ಟನ್ನು ಹಾಕ್ಬೇಕಂತ ಹೇಳ್ತಾರೆ. ಒಂದು ಎಜುಕೇಷನ್ನು ಫಸ್ಟ್ನೇದು, ಎರಡನೇದು ಫುಡ್ಡು, ಮೂರನೇದು ಹೆಲ್ತು, ಇನ್ನು ಬಿಸ್ನೆಸ್ ಅಂತಲೂ ಅಂದ್ಕೊಳ್ರಿ. ಈ 3 ಫೀಲ್ಡ್ ಯಾವಾಗಲೂ ಅದರ ಎಫಿಷಿಯನ್ಸಿಯನ್ನು ಕಳ್ಕೊಳಲ್ಲ. ಹೇಗಂತ ಹೇಳ್ತೀನಿ ನೋಡಿರಿ. ಈ ಕೊರೋನಾ ಟೈಮಲ್ಲಿ ಎಜುಕೇಷನ್ ನಿಲ್ಲಿಸಲಿಲ್ಲ, ಆನ್ಲೈನ್ ಕ್ಲಾಸಸ್ ಮಾಡಿದ್ರು. ಮತ್ತು ಫುಡ್ ಅಂತೂ ನಿಲ್ಲಿಸೋಕ್ಕಾಗೋದಿಲ್ಲ, ಹೆಲ್ತ್ ಅಂತೂ ನಿಲ್ಲಿಸೋಕ್ಕಾಗೋದಿಲ್ಲ. ಅದು ಯಾವಾಗಲೂ ಅದು ಬೇಕೇ ಬೇಕಾಗಿರುತ್ತೆ. ಮನುಷ್ಯನಿಗೆ ಬೇಸಿಕ್ ನೀಡಲ್ಲ. ಆ 3 ಫೀಲ್ಡಲ್ಲಿ ನೀವು ನಿಮ್ಮದೇ ಆದಂಥ ಸ್ಕಿಲ್ಲು ಏನೋ ಒಂದು ಎಫರ್ಟ್ ಹಾಕಿದ್ರೆ ಅಲ್ಲಿ ನೀವು ಸಕ್ಸಸ್ ಆಗೋದು ಖಂಡಿತ ಇರುತ್ತೆ. ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಈ 3 ಫೀಲ್ಡಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಅಂತೀನಿ ಅಂದರೆ, ಎಜುಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಅಂತೀನಿ. ಯಾಕಂದರೆ ನೀವು ಆಲ್ರೆಡಿ 14 ಅಥವಾ 14 ಅಂದರೆ 17, 18 ವರ್ಷ ತನಕ ನೀವು ಎಜುಕೇಷನ್ ಫೀಲ್ಡಲ್ಲೇ ಇರ್ತೀರ. ಹಾಗಾಗಿ ನಿಮ್ಮಲ್ಲಿ ನಾಲೆಡ್ಜ್ ಬಂದಿರುತ್ತೆ. ಇದನ್ನು ನೀವು ಯಾವ ರೀತಿ ಬಳಸ್ಕೊಬೋದು ಅಂತ ಹೇಳ್ತೀನಿ ನಾನು. ನೋಡಿ, ಈಗ ನಮ್ಮ ಕರ್ನಾಟಕದಲ್ಲೇ ಸಿಕ್ಕಾಬಟ್ಟೆ ಶಾಲಾ ಕಾಲೇಜುಗಳಿದ್ದಾವೆ, ಅದು ನಿಮಗೆ ಗೊತ್ತೇ ಇದೆ. ಅಲ್ಲಿ ಮಕ್ಕಳ ಕೊರತೆನೂ ಇದೆ, ಶಿಕ್ಷಕರ ಕೊರತೆನೂ ಇದೆ. ಕೆಲವೊಂದು ಕಡೆ ಏನಾಗಿದೆ ಅಂದರೆ, ಮಕ್ಕಳಿದ್ದಾರೆ, ಶಿಕ್ಷಕರಿಲ್ಲ, ಶಿಕ್ಷಕರಿದ್ದಾರೆ, ಮಕ್ಕಳಿಲ್ಲ. ಓವರಾಲ್ ನಾವು ಕನ್ಸಿಡರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಸರಿಸುಮಾರು 1 ಕೋಟಿಗಿನ ಹೆಚ್ಚು ಮಕ್ಕಳಿದ್ದಾರೆ. 1,10,00,000 ಮಕ್ಕಳು ಈ ಶಾಲಾ ಕಾಲೇಜುಗಳಲ್ಲಿ ಇದ್ದಾರೆ. ಹಾಗಾಗಿ ಯಾವುದೇ ತಂದೆ ತಾಯಿನೂ ಮಗುವನ್ನು, ತನ್ನ ಮಕ್ಕಳನ್ನು ಓದಿಸ್ಬೇಕು, ಡಿಗ್ರಿ ಮಾಡಿಸ್ಬೇಕು, ಒಳ್ಳೆ ಜಾಬ್ ಪಡಿಬೇಕು, ಚೆನ್ನಾಗಿರ್ಬೇಕು ಅಂತಲೇ ಬಯಸ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಶಿಕ್ಷಣಕ್ಕೆ ಅತಿಯಾದ ಮಹತ್ವವನ್ನು ಕೊಡ್ತಾರೆ. ಇವತ್ತು ನೋಡಿರಿ, ಶಿಕ್ಷಣವೇ ಬೇಕಾಗಿರೋದು. ನೀವು ಯಾವುದೇ ಫೀಲ್ಡಿಗೆ ಹೋಗ್ರಿ, ಈಗ ನೀವು ಒಂದು ಡ್ರೈವಿಂಗ್ ಕ್ಲಾಸಿಗೆ ಸೇರ್ತೀರಾ ಅಂದರೆ, ನೀವು ಏನೋ ಓದದೇ ಇರ್ತಕ್ಕಂಥ ಹುಡುಗನ ಹೋಗಿ ಡ್ರೈವಿಂಗ್, ಈ ಕಾರ್ ಅಥವಾ ಬೈಕ್ ಡ್ರೈವಿಂಗ್ ಹೇಳ್ಕೊಡೋಕ್ಕೂ ಈಗ ಓದಿರ್ತಕ್ಕಂಥ ಹುಡುಗನಿಗೆ ಹೇಳ್ಕೊಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಓದಿರ್ತಕ್ಕಂಥ ಹುಡುಗರು ಏನು ಮಾಡ್ತಾರೆ ಅಂದರೆ, ಅವ್ರು ಹೇಳಿದ್ದನ್ನು ಕರೆಕ್ಟಾಗಿ ತಿಳ್ಕೊಂಡು ಅದನ್ನು ಅಪ್ಲೈ ಮಾಡಿ ಜಲ್ದಿ ಕಲಿತಾ ಹೋಗ್ತಾರೆ. ಹಾಗಾಗಿ ಶಿಕ್ಷಣ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಫೀಲ್ಡಲ್ಲೂ ಬಂತಿದ್ದು. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ ಈಗಿನ ತಂದೆ ತಾಯಿಗಳಾಗಿರೋದು. ಮೊದಲಿಂದನೂ ಅದೇ ಥರ ಇರೋದು. ಹಾಗಾಗಿ ನೀವು ಇದನ್ನು ಅವಕಾಶವಾಗಿ ಬಳಸ್ಕೊಬೋದು. ನಾವು ಕಾಂಪಿಟೇಟಿವ್ ಎಕ್ಸಾಮು ಪ್ರಿಪೇರ್ ಆಗ್ತಕ್ಕಂಥವ್ರು, ಅಪ್ಲಿಕೇಶನ್ ಆಗ್ತಕ್ಕಂಥವ್ರು ಅಮ್ಮಮ್ಮ ಅಂದರೆ ಎಷ್ಟಿದೆ ನೋಡಿರಿ, 2 ರಿಂದ 3 ಲಕ್ಷ ಇದ್ದೀವಿ. 3 ಲಕ್ಷಕ್ಕೂ ಎಷ್ಟು 110 ಲಕ್ಷ ಮಕ್ಕಳಿದ್ದಾರೆ. ಅಷ್ಟಕ್ಕೂ ಕಂಪೇರ್ ಮಾಡಿದ್ರೆ ನಮಗೆ ಅದರಲ್ಲಿ ಜಾಬ್ ಅಂದರೆ ಹಣ ಬರ್ತಕ್ಕಂಥ ಜಾಬ್ ಮಾಡೋಕ್ಕಾಗೋದಿಲ್ಲ ಅನ್ಕೊಂತ ನೀವು ಅಂದ್ಕೊಂಡಿರ್ತೀರ. ಅದು ಸುಳ್ಳಾಗುತ್ತೆ. ನೋಡಿರಿ, ಈ ಟೀಚಿಂಗು ಮತ್ತು ಟ್ಯೂಷನ್ನು ಎರಡರಲ್ಲಿ ಯಾವುದಾದ್ರು ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಪ್ರೈವೇಟಲ್ಲಿ ಒಳ್ಳೆ ಸಂಬಳ ಕೊಡ್ತಕ್ಕಂಥ ಶಾಲಾ ಕಾಲೇಜುಗಳಿದ್ದಾವೆ. ನಿಮ್ಮ ತಾಲೂಕು ಮಟ್ಟದಲ್ಲಾಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು. ಏನು ಮಾಡ್ತಿದ್ರೆ, ನೀವು
ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿರಲ್ಲ, ಈ ಥರ ಹಿಂಗೆ ನಾವು ಈ ಥರ ಡಿಗ್ರಿ ಮಾಡ್ಕೊಂಡಿದ್ದೀವಿ, ಯಾವುದೇ ಒಂದು ಸಬ್ಜೆಕ್ಟ್ ಕೊಡ್ರಿ, ಈ ಥರ ಈ ಮಕ್ಕಳಿಗೆ ನಾವು ಪಾಠ ಮಾಡ್ತೀವಿ ಅಂತೀವಿ. ಅದು ತುಂಬ ಸುಲಭ ಇರುತ್ತೆ. ಬಟ್ ಏನಂದರೆ ನಿಮ್ದು ಯಾವುದೋ ಒಂದು ಬೇರೆ ಡಿಗ್ರಿ ಆಗಿರುತ್ತೆ. ಈಗ ಟೀಚಿಂಗ್ ಅಲ್ಲದ ಡಿಗ್ರಿ ಆಗಿರುತ್ತೆ. ಉದಾಹರಣೆ BE ಆಗಿರ್ಬೋದು, ಕೆಲವರು BSc BA ಮಾಡ್ಕೊಂಡಂಗೆ ಅಂದರೆ ಮಾಸ್ಟರ್ ಡಿಗ್ರಿ ಮಾಡಿರಲ್ಲ, ಆ ಥರ ಇರ್ತೀರ. ನೀವೇನು ನಮಗೆಲ್ಲ ಟೀಚಿಂಗ್ ಫೀಲ್ಡಲ್ಲಿ ಸೆಟ್ ಆಗಲ್ಲ ಅಂತ ಇದು ಮಾಡ್ತೀರ. ಬಟ್ ಅಲ್ಲೇ ತಪ್ಪಿರೋದು. ನೀವು ಟೀಚಿಂಗ್ ಫೀಲ್ಡಲ್ಲಿ ಇರೋದಕ್ಕಿಂತ ಚೆನ್ನಾಗಿ ಪಾಠ ಮಾಡ್ತೀರ. ಅಂದರೆ ಈ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿರ್ತೀರಲ್ಲ, ನಿಮಗೆ ಅದು ನಾಲೆಡ್ಜ್ ಬಂದಿರುತ್ತೆ. ಎಲ್ಲ ರೀತಿ ಸಬ್ಜೆಕ್ಟ್ಗಳು ಓದ್ಕೊಂಡಿರೋದ್ರಿಂದ ನೀವು ಒಂದು ಸಬ್ಜೆಕ್ಟ್ ಕ್ಯಾರಿ ಮಾಡೋದು ತುಂಬ ಈಸಿ ಇರುತ್ತೆ. ಅದನ್ನು ನೀವು ಮಾಡೋದಾಗಿರುತ್ತೆ. ಬಟ್ ನಿಮ್ಮ ತಲೆಯಲ್ಲೇ ಏನು ಬರ್ತಾ ಇರುತ್ತೆ ಅಂದರೆ, ಇದು ಪರ್ಮನೆಂಟ್ ಆಗೋದಿಲ್ಲ, ಕಾಲೇಜು ಶಾಲೆಗಳು ಯಾವ ಮುಚ್ಚುತ್ತಾರೋ ಗೊತ್ತಿಲ್ಲ, ಲೈಫ್ ಅಂತೂ ಪರ್ಮನೆಂಟ್ ಇರಲ್ಲ ಅಂತ ಇರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗಿನ ಪರಿಸ್ಥಿತಿ ನೋಡ್ಕೊಂಡ್ರೆ ಸದ್ಯದ ಮಟ್ಟದಲ್ಲಿ ಯಾವುದೋ ಒಂದು ಜಾಬ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಕೊನೆಯಲ್ಲಿ ಇನ್ನೂ ದಿನಗಳು ಕಳೆದಂತೆ ಆ ಕೆಲಸನೂ ಕೂಡ ಸಿಗ್ದಂಗೆ ಆಗ್ಬೋದು. ಹಾಗಾಗಿ ನೀವು ಟೀಚಿಂಗ್ ಸೇರ್ಕೊಳ್ರಿ. ನೀವು ಯಾವುದೇ ಡಿಗ್ರಿ ಓದಿದ್ರೂ ಕೂಡ ಟೀಚಿಂಗ್ಗೆ ಆರಾಮಾಗಿ ಸೇರ್ಕೊಬೋದು. ಇಲ್ಲ ಟೀಚಿಂಗ್ ಪ್ಲಸ್ ಟ್ಯೂಷನ್ ಮಾಡೋದು. ಟ್ಯೂಷನ್ಗೆ ತುಂಬ ಬೇಡಿಕೆ ಇದೆ. ಮಕ್ಕಳು ಈ 6-7ನೇ ಕ್ಲಾಸ್ ಒಳಗಡೆ ಚಿಕ್ಕ ಮಕ್ಕಳನ್ನು ಟ್ಯೂಷನ್ ಹೆಚ್ಚಾಗಿ ಕಳಿಸ್ತಾರೆ. ಅವ್ರಿಗಂದರೆ ಏನು ಗೊತ್ತಿರಲ್ಲ. ಹಾಗಾಗಿ ನೀವು ಮನೇಲೇ ಒಂದು 10-15 ಮಕ್ಕಳಿಗೆ ಟ್ಯೂಷನ್ ಮಾಡಿದ್ರೆ ಅಲ್ಲಿಗೆ ಏನಂದರೆ ತಿಂಗಳಿಗೆ ಒಂದು 30,000 ರೂಪಾಯಿ ನೀವು ದುಡಿಬೋದಾಗಿರುತ್ತೆ. ಒಬ್ಬರಿಂದ 2,000 ರೂಪಾಯಿ ಅಂದ್ಕೊಂಡ್ರು ತಿಂಗಳಿಗೆ 30,000 ರೂಪಾಯಿ ದುಡಿಬೋದಾಗಿ. ಯಾರು ಕೊಡ್ತಾರೆ ಹೇಳ್ರಿ? ಅದು ನೀವು ನಿಮ್ಮ ಕ್ಯಾಪಬಿಲಿಟಿ ಮೇಲೆ ನೀವು 15 ಮಾಡ್ಬೋದು, 100 ಮಾಡ್ಬೋದು, 1000 ವಿದ್ಯಾರ್ಥಿಗಳು ಕೂಡ ನೀವು ಟ್ಯೂಷನ್ ಕೊಡ್ಬೋದಾಗುತ್ತೆ. ಈ ಎಜುಕೇಷನ್ ಫೀಲ್ಡನ್ನು ಈ ರೀತಿ ನೀವು ಅವಕಾಶವಾಗಿ ಬಳಸ್ಬೋದಾಗಿರುತ್ತೆ.